ಕರ್ನಾಟಕ ರಾಜಕೀಯದಲ್ಲಿ ಈಗ ಸಿಎಂ ಬದಲಾವಣೆಯ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಅದರ ವಿವಾದ ಕೂಡ ಈಗ ಭಾರಿ ಸದ್ದು ಮಾಡ್ತಾ ಇದೆ. ರಾಜ್ಯದ ಸುಮಾರು 1.14 ಕೋಟಿ ಮಹಿಳೆಯರ ಪಾಲಿನ 5,000 ಕೋಟಿ ರೂಪಾಯಿ ಹಣ ಎಲ್ಲಿದೆ? ಈ ಹಣ ಫಲಾನುಭವಿಗಳ ಕೈಗೆ ಸೇರದೆ ಮಧ್ಯದಲ್ಲಿಯೇ ಮಾಯವಾಯಿತಾ ಅನ್ನೋ ಪ್ರಶ್ನೆಗಳನ್ನ ಈಗ ಬಿಜೆಪಿ ಹಿರಿಯ ನಾಯಕ ಸುರೇಶ್ ಕುಮಾರ್ ಅವರು ನೇರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮುಂದಿಟ್ಟಿದ್ದಾರೆ. ಈಗ ಸುರೇಶ್ ಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗೆ ಬರೆದಂತಹ ಬಹಿರಂಗ ಪತ್ರ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕಳೆದ 5 ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಜಮೆಯಾಗಿಲ್ಲ ಅಂತ ಆರೋಪಿಸಿರುವಂತಹ ಅವರು ಈಗ ಇದು ಕೇವಲ ಆಡಳಿತಾತ್ಮಕ ವೈಫಲ್ಯವಲ್ಲ, ಬದಲಾಗಿ ಬೊಕ್ಕಸದ ದುರುಪಯೋಗ ಅಂತ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಸರ್ಕಾರ ಹಣವನ್ನ ಪಾವತಿಸಿದ್ದೇವೆ ಅಂತ ಹೇಳ್ತಾ ಇದ್ರೆ ಮಹಿಳೆಯರ ಖಾತೆಯಲ್ಲಿ ಹಣ ಇಲ್ಲದೆ ಇರೋದು ಯಾಕೆ ಅನ್ನೋದು ಈಗ ಈಗಿನ ದೊಡ್ಡ ಗೊಂದಲವಾಗಿದೆ. ಇನ್ನು ಚುನಾವಣೆಯ ಲಾಭಕ್ಕಾಗಿ ಆರಂಭಿಸಿದಂತಹ ಈ ಯೋಜನೆಗೆ ಮೀಸಲಿಟ್ಟಿದ್ದಂತಹ ಬರೋಬ್ಬರಿ 5,000 ಕೋಟಿ ಹಣ ಯಾರ ಜೇಬ್ ಸೇರಿದೆ ಅಂತ ಈಗ ಸುರೇಶ್ ಕುಮಾರ್ ಅವರು ಪ್ರಶ್ನಿಸಿದ್ದಾರೆ. ಇನ್ನು ಸಾರ್ವಜನಿಕರ ತೆರಿಗೆ ಹಣದ ಪ್ರತಿ ಪೈಸೆ ಕೂಡ ಜನರ ಪಾಲಾಗಬೇಕು. ಹೀಗಿರುವಾಗ ಈ ಯೋಜನೆಯಲ್ಲಿ ಆಗಿರುವಂತಹ ಲೋಪಗಳೇನು ಮತ್ತು ನಿಖರವಾಗಿ ಹಣ ಎಲ್ಲಿ ಸೋರಿಕೆಯಾಗಿದೆ ಅನ್ನೋದಕ್ಕೆ ಸರ್ಕಾರ ಈಗ ಉತ್ತರವನ್ನ ನೀಡಬೇಕಾದಂತಹ ಅನಿವಾರ್ಯತೆ ಇದೆ. ಸಿಎಂ ಬದಲಾವಣೆಯ ಅಬ್ಬರದ ನಡುವೆ ಈಗ ಲಕ್ಷಾಂತರ ಮಹಿಳೆಯರ ಬದುಕಿಗೆ ಆಧಾರವಾಗಿದ್ದಂತಹ ಈ ಯೋಜನೆ ಈಗ ರಾಜಕೀಯ ದಾಳವಾಗಿರುವುದು ವಿಪರ್ಯಾಸ. ಮುಂದಿನ ದಿನಗಳಲ್ಲಿ ಈ ಹಣದ ಜವಾಬ್ದಾರಿ ಯಾರು ಹೊರಲಿದ್ದಾರೆ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಏನು ಉತ್ತರಿಸುತ್ತೆ ಅನ್ನೋದು ಕಾದು ನೋಡ್ಬೇಕಿದೆ.